ನಮಸ್ಕಾರ ಸ್ನೇಹಿತರೆ, ವೈಯಕ್ತಿಕ ಜೀವನದ ಈ ಸೂಕ್ಷ್ಮ ವಿಷಯದ ಬಗ್ಗೆ ಅನೇಕರು ನೇರವಾಗಿ ಮಾತನಾಡುವುದಿಲ್ಲ. ತಮ್ಮ ಸಂಗಾತಿಯನ್ನು ಲೈಂಗಿಕವಾಗಿ ಹೇಗೆ ತೃಪ್ತಿಪಡಿಸಬೇಕು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಹೆಚ್ಚಿನವರು ಹಿಂಜರಿಯುತ್ತಾರೆ. ಆದರೆ ಈ ವಿಡಿಯೋದಲ್ಲಿ ನಿಮ್ಮ ಪ್ರೀತಿಯ ಸಂಗಾತಿಯನ್ನು ಸಂಭೋಗದಲ್ಲಿ ಸಂಪೂರ್ಣವಾಗಿ ತೃಪ್ತಿಗೊಳಿಸುವ ಅತ್ಯಂತ ಪರಿಣಾಮಕಾರಿ ವಿಧಾನಗಳ ಬಗ್ಗೆ ತಿಳಿಯೋಣ. ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಿಮ್ಮಲ್ಲಿ ಹಲವರಿಗೆ ಈ ಯೋಚನೆಗಳು ಕಾಡುತ್ತಿರಬಹುದು. ನನ್ನ ಸಂಗಾತಿಗೆ ನನ್ನಿಂದ ಪೂರ್ಣ ಸುಖ ಸಿಗುತ್ತಿಲ್ಲವೇ? ಅವಳು ತನ್ನ ಆಸೆಯನ್ನು ನೇರವಾಗಿ ಹೇಳದಿದ್ದರೂ ನಾನು ಅವಳನ್ನು ಹೇಗೆ ಸಂತೋಷಪಡಿಸಲಿ? ನನ್ನಿಂದ ಪೂರ್ಣ ಸುಖ ಸಿಗದೆ ನನ್ನ ಸಂಗಾತಿ ನನ್ನನ್ನು ಬಿಟ್ಟು ಹೋಗಬಹುದೇ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಗೆಳೆಯರೇ, ಮೊದಲು ನೀವು ತಿಳಿದುಕೊಳ್ಳಬೇಕಾದ ಮಹತ್ವದ ವಿಷಯವಿದು. ಶಾರೀರಿಕ ಸಂಪರ್ಕ ಎಂದರೆ ಕೇವಲ ಯೋನಿಯೊಳಗೆ ಶಿಶ್ನವನ್ನು ಪ್ರವೇಶ ಮಾಡುವುದು ಮಾತ್ರವಲ್ಲ. ನೀವು ಈ ಮೂಲಭೂತ ಅಂಶವನ್ನು ಅರ್ಥಮಾಡಿಕೊಂಡರೆ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ಅಲ್ಲಿಯೇ ಕೊನೆಗೊಳ್ಳುತ್ತವೆ. ಶಿಶ್ನವನ್ನು ಒಳಗೆ ಹಾಕಿ ಬೇಗನೆ ಸಂಭೋಗವನ್ನು ಮುಗಿಸಿದರೆ ಹೆಚ್ಚು ಸುಖ ಸಿಗುತ್ತದೆ ಎಂದು ನೀವು ಭಾವಿಸಿದರೆ ಅದು ತಪ್ಪು. ಸಂಪೂರ್ಣ ಸಂತೋಷವನ್ನು ಪಡೆಯಲು 3 ಹಂತಗಳು ಅತ್ಯಂತ ಮುಖ್ಯವಾಗಿವೆ. 1. ಫೋರ್ಪ್ಲೇ. 2. ಮುಖ್ಯ ಸಂಭೋಗ ಮತ್ತು 3. ಆರ್ಟ್ಪ್ಲೇ. ಮೊದಲನೆಯದಾಗಿ ಫೋರ್ಪ್ಲೇ ಬಗ್ಗೆ ನೋಡೋಣ. ಲೈಂಗಿಕ ಆನಂದ ನೀಡುವಲ್ಲಿ ಫೋರ್ಪ್ಲೇ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಯಾವುದೇ ಕಾರಣಕ್ಕೂ ಫೋರ್ಪ್ಲೇ ಇಲ್ಲದೆ ಸಂಭೋಗವನ್ನು ಪ್ರಾರಂಭಿಸಬೇಡಿ. ಸಂಗಾತಿಯ ಕುತ್ತಿಗೆ, ಹಣೆಯ ಮೂಲೆಗಳು, ತುಟಿಗಳು, ಸ್ತನಗಳ ತೊಟ್ಟುಗಳು, ಹೊಟ್ಟೆ, ಬೆನ್ನು, ಕಾಲುಗಳು, ಪಾದಗಳು ಮುಂತಾದ ಸೂಕ್ಷ್ಮ ಭಾಗಗಳನ್ನು ಮುತ್ತಿಡುವುದರಿಂದ ಅಥವಾ ನಾಲಿಗೆಯಿಂದ ನಿಧಾನವಾಗಿ ಪ್ರಚೋದಿಸುವುದರಿಂದ ಸಂಗಾತಿಯಲ್ಲಿ ಹೆಚ್ಚು ಉದ್ರೇಕ ಹೆಚ್ಚಾಗುತ್ತದೆ. ಪ್ರೀತಿಯಿಂದ ಹೆಣ್ಣಿನ ಸೂಕ್ಷ್ಮ ಸ್ಥಾನಗಳನ್ನು ಸ್ಪರ್ಶಿಸುವುದು ಅಥವಾ ನೆಕ್ಕುವುದು ಆಕೆಯನ್ನು ಅತಿ ಹೆಚ್ಚು ಪ್ರಚೋದಿಸುತ್ತದೆ. ಅದೇ ರೀತಿ ಫೋರ್ಪ್ಲೇ ಸಮಯದಲ್ಲಿ ಆಕೆ ಕೂಡ ನಿಮಗೆ ಅದೇ ರೀತಿಯ ಪ್ರಚೋದನೆಯನ್ನು ನೀಡಬಹುದು. ನಿಮ್ಮ ಸಂಗಾತಿಯ ಸೂಕ್ಷ್ಮ ಭಾಗಗಳನ್ನು ಬೆರಳು ಅಥವಾ ನಾಲಿಗೆಯಿಂದ ಪ್ರಚೋದಿಸಿ. ನಂತರ ಎರಡನೆಯ ಮುಖ್ಯ ವಿಷಯವೆಂದರೆ ಕೊನೆಯ ಹಂತವಾದ ಆರ್ಟ್ಪ್ಲೇ ಬಗ್ಗೆ ತಿಳಿದಿರಬೇಕು. ಸಂಭೋಗ ಮುಗಿದ ನಂತರ ತಕ್ಷಣವೇ ಬಟ್ಟೆ ಹಾಕಿಕೊಂಡು ದೂರ ಸರಿಯುವುದು ಅಥವಾ ನಿದ್ರಿಸುವುದನ್ನು ಮಾಡಬೇಡಿ. ಸಂಭೋಗ ಮುಗಿಸಿದ ನಂತರವೂ ನಿಮ್ಮ ಸಂಗಾತಿಯನ್ನು ನಗ್ನವಾಗಿಯೇ ಗಟ್ಟಿಯಾಗಿ ತಬ್ಬಿ ಹಿಡಿದು ಮಾತನಾಡಿ. ಆಕೆ ನಿಮಗೆ ಎಷ್ಟು ಮುಖ್ಯ ಎಂದು ಹೇಳಿ. ಹಣೆಗೆ ಮತ್ತು ತುಟಿಗೆ ಪ್ರೀತಿಯಿಂದ ಮುತ್ತಿಡಿ. ಹೀಗೆ ಮಾಡುವುದರಿಂದ ನಿಮ್ಮ ಸಂಗಾತಿ ಅಥವಾ ಗೆಳತಿ ನಿಮ್ಮನ್ನು ಇನ್ನಷ್ಟು ಪ್ರೀತಿಸುತ್ತಾರೆ ಮತ್ತು ನಿಮ್ಮಿಂದ ಹೆಚ್ಚು ಶಾರೀರಿಕ ಸಂಪರ್ಕವನ್ನು ಬಯಸುತ್ತಾರೆ. ಸ್ನೇಹಿತರೆ, ಗಂಡು ಮತ್ತು ಹೆಣ್ಣಿನ ಮನೋವಿಜ್ಞಾನದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ಗಂಡು ಸಾಮಾನ್ಯವಾಗಿ ಸಂಗಾತಿಯ ದೇಹ ಮತ್ತು ಆಕರ್ಷಣೆಯ ಬಗ್ಗೆ ಮೊದಲು ಯೋಚಿಸುತ್ತಾನೆ. ಆದರೆ ಹೆಣ್ಣು ಮೊದಲು ನೋಡುವ ಮುಖ್ಯ ವಿಷಯವೆಂದರೆ ಅವನು ಹೇಗೆ ಮಾತನಾಡುತ್ತಾನೆ, ಅವನ ಜೊತೆ ನಾನು ಎಷ್ಟು ಸುರಕ್ಷಿತಳಾಗಿರುತ್ತೇನೆ, ಅವನು ನನ್ನನ್ನು ಎಷ್ಟು ಅರ್ಥಮಾಡಿಕೊಳ್ಳುತ್ತಾನೆ ಎಂಬ ವಿಷಯಗಳಾಗಿವೆ. ಇವುಗಳ ನಂತರವೇ ಆಕೆಯ ಲೈಂಗಿಕ ಬಯಕೆಗಳು ಪ್ರಾರಂಭವಾಗುತ್ತವೆ ಮತ್ತು ಆಕೆ ಹೇಗೆ ಸಂಭೋಗ ಮಾಡಬೇಕು ಎಂಬುದನ್ನು ಇಷ್ಟಪಡುತ್ತಾಳೆ. ಹೀಗಾಗಿ ಇಬ್ಬರ ಮಾನಸಿಕತೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ಒಬ್ಬ ಹೆಣ್ಣಿಗೆ ಸಂವಹನ ಬಹಳ ಮುಖ್ಯ. ಸ್ವಲ್ಪ ಹಾಸ್ಯಮಯವಾಗಿರುವುದು, ಆಕೆಯ ಸೌಂದರ್ಯವನ್ನು ಮತ್ತು ಆಕೆ ಧರಿಸಿರುವ ಬಟ್ಟೆಗಳನ್ನು ಹೊಗಳುವುದು, ಆಕೆಯ ಸಾಮರ್ಥ್ಯಗಳನ್ನು ಶ್ಲಾಘಿಸುವುದು, ಇವೆಲ್ಲವೂ ಆಕೆಯನ್ನು ತನ್ನಿಂದ ತಾನೇ ಹೆಚ್ಚು ಪ್ರಚೋದನೆಗೆ ಒಳಪಡಿಸುತ್ತವೆ. ಕೆಲವರಲ್ಲಿ ದೊಡ್ಡ ಶಿಶ್ನವಿದ್ದರೆ ಮಾತ್ರ ಸುಖ ಸಿಗುತ್ತದೆ ಎಂಬ ತಪ್ಪು ನಂಬಿಕೆ ಇದೆ. ಆದರೆ ಇದು ಶುದ್ಧ ಸುಳ್ಳು. ಹೆಣ್ಣಿನ ಯೋನಿ ನಾಳದ ಮೊದಲ 1 ಇಂಚಿನಿಂದ 2 ಇಂಚಿನ ಭಾಗ ಮಾತ್ರ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ದೊಡ್ಡ ಶಿಶ್ನ ಇದ್ದರೆ ಮಾತ್ರ ಹೆಚ್ಚಿನ ಸುಖ ಸಿಗುತ್ತದೆ ಎಂಬುದು ನೀಲಿ ಚಿತ್ರಗಳಲ್ಲಿ ತೋರಿಸುವ ಕಟ್ಟುಕತೆಯಾಗಿದೆ. ಸಣ್ಣ ಶಿಶ್ನವಿದ್ದರೂ ಸಂಪೂರ್ಣ ಸುಖವನ್ನು ನೀಡಬಹುದು. ಆದ್ದರಿಂದ ಫೋರ್ಪ್ಲೇ ಮತ್ತು ಆರ್ಟ್ಪ್ಲೇಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಮೂಲಕ ನೀವು ನಿಮ್ಮ ಸಂಗಾತಿಯನ್ನು ಖಚಿತವಾಗಿ 100ಕ್ಕೆ 100 ತೃಪ್ತಿಪಡಿಸಬಹುದು. ಇದರಿಂದ ನೀವು ಹೆಚ್ಚು ಸಮಯ ಆನಂದಿಸಬಹುದು. ಜೊತೆಗೆ ಶೀಘ್ರ ಸ್ಖಲನ ಸಮಸ್ಯೆ ಇದ್ದರೆ ಸ್ಟಾರ್ಟ್ ಅಂಡ್ ಸ್ಟಾಪ್ ವಿಧಾನವನ್ನು ಬಳಸಿ. ಇದು ನಿಮಗೆ ಹೆಚ್ಚು ಸಮಯ ಲೈಂಗಿಕವಾಗಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ಮಲಗುವ ಕೋಣೆಯ ಬೆಳಕನ್ನು ನಿಯಂತ್ರಿಸಿ. ಸಂಭೋಗ ಮಾಡುವಾಗ ಮಂದ ಬೆಳಕಿನಲ್ಲಿ ಅಥವಾ ಡೀಮ್ ಲೈಟ್ನಲ್ಲಿ ಆನಂದಿಸಿ. ಕತ್ತಲ ಕೋಣೆಯಲ್ಲಿ ಅಥವಾ ಅತಿಯಾದ ಬೆಳಕಿನಲ್ಲಿ ಸಂಭೋಗ ಮಾಡುವುದನ್ನು ತಪ್ಪಿಸಿ. ಮಂದ ಬೆಳಕು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಲೈಂಗಿಕ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಈ ಎಲ್ಲಾ ಸಲಹೆಗಳನ್ನು ಅನುಸರಿಸಿದರೆ ನೀವು ಕನಿಷ್ಠ 30 ನಿಮಿಷಗಳ ಕಾಲ ಸಂಭೋಗದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬಹುದು. ಇದರಿಂದ ನಿಮಗೂ ಮತ್ತು ನಿಮ್ಮ ಸಂಗಾತಿಗೂ ಸಂಪೂರ್ಣ ತೃಪ್ತಿ ಸಿಗುತ್ತದೆ. ಈ ರೀತಿಯ ತೃಪ್ತಿದಾಯಕ ಲೈಂಗಿಕ ಜೀವನ ಇದ್ದರೆ ವಾರಕ್ಕೆ 2 ಬಾರಿ ಸಂಭೋಗ ಮಾಡಿದರೂ ಸಾಕು, ಸಂತೋಷದ ಜೀವನ ನಡೆಸಬಹುದು.
ಯಾವ ಗಂಡ ಮತ್ತು ಹೆಂಡತಿ ಶಾರೀರಿಕ ಸಂಪರ್ಕದ ವಿಷಯದಲ್ಲಿ ತೃಪ್ತರಾಗಿರುತ್ತಾರೋ ಅವರ ಸಂಬಂಧದಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ಸಮಸ್ಯೆಗಳಿದ್ದರೂ ಅದನ್ನು ಪ್ರೀತಿ ಮತ್ತು ಸಂತೋಷದಿಂದ ನಿರ್ವಹಿಸುತ್ತಾರೆ. ಎಲ್ಲವೂ ಸರಿ ಇರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.